ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಅಯೋಧ್ಯೆ ಹುಂಡಿ ಕಳ್ಳತನ ಕೇಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಗೋಪಾಲ್ ಜಿ ರಾಮ ಮಂದಿರ ಕಟ್ಟಡದ ಉಸ್ತುವಾರಿ ಹೊತ್ತಿದ್ರು, 40% ತೆಗೆದುಕೊಂಡು ಅವರ ಅಳಿಯನಿಗೆ ಕಾಂಟ್ರಾಕ್ಟ್ ನೀಡಿದ್ರು ಅಂತ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಯಾವ ವಿಚಾರಕ್ಕಾಗಿ ಟ್ರಸ್ಟ್ ಮೀಟಿಂಗ್ ಕರೆದಿದ್ದಾರೆ? ಚಂಪತ್ರಾಯ್, ಗೋಪಾಲ್ ಜಿ, ಮಿಶ್ರಾ ರಾಜೀನಾಮೆ ಬಗ್ಗೆ ಸಭೆ ಅಲ್ವಾ? ಇವರೆಲ್ಲ ಯಾರು? ಎಲ್ಲಿಂದ ಟ್ರೈನಿಂಗ್ ತೆಗೆದುಕೊಂಡು ಬಂದಿದ್ದಾರೆ? ಇವರೆಲ್ಲ RSS ನಿಂದ ಅಲ್ವಾ ಬಂದಿರೋರು ಅಂತ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. 40% ತಗೊಂಡ್ರೆ ಇನ್ನೇನಾಗ್ತದೆ? ಈಗ ನೋಡಿ, ಬಹಳ ಶಂಕರಾಚಾರ್ಯರು ಹೇಳಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು, ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನವನ್ನು. ನೆನಪಿದೆಯಾ ತಮಗೆ? ಯಾವ ಪುರುಷಾರ್ಥಕ್ಕೆ ಮೋದಿಯವರು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳಿದ್ರು. ನೆನಪಿದ್ಯಾ? ಅದೆಲ್ಲ ಈಗ ಆಚೆ ಬರ್ತಾ ಇದೆ ನೋಡಿ. ಆ ಜಗನ್ನಾಥ್ ಭವನಿಗೂ ಹೋಗಿರ್ತದೆ, ಕೇಶವ ಕೃಪಾಗೂ ಹೋಗಿರೋ ಸಾಧ್ಯತೆ ಇದೆ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಚಂಪಕ್ರಾಯ್, ಮಿಶ್ರಾ ಮತ್ತು ಗೋಪಾಲ್. ಇವರೆಲ್ಲರದು ಟ್ರೈನಿಂಗ್ ಎಲ್ಲಾಗಿರೋದು RSSನಲ್ಲಲ್ವಾ? ಮತ್ತು ಅಷ್ಟನ್ನ ಅವರಿಗೆ ಪಿತೃಭಕ್ತಿ ಇರ್ತದಲ್ಲ. 40% ತಗೊಂಡ್ರೆ ಇನ್ನೇನಾಗ್ತದೆ? ಈಗ ನೋಡಿ, ಬಹಳ ಶಂಕರಾಚಾರ್ಯರು ಹೇಳಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು, ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನವನ್ನು. ನೆನಪಿದೆಯಾ ತಮಗೆ? ಯಾವ ಪುರುಷಾರ್ಥಕ್ಕೆ ಮೋದಿಯವರು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳಿದ್ರು. ನೆನಪಿದ್ಯಾ? ಅದೆಲ್ಲ ಈಗ ಆಚೆ ಬರ್ತಾ ಇದೆ ನೋಡಿ. ಆ ಜಗನ್ನಾಥ್ ಭವನಿಗೂ ಹೋಗಿರ್ತದೆ, ಕೇಶವ ಕೃಪಾಗೂ ಹೋಗಿರೋ ಸಾಧ್ಯತೆ ಇದೆ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಆರಂಭ ಆಗಿದೆ. ಇದರಲ್ಲಿ ಯಾವ ರೀತಿಯಾದಂಥ ನಿರ್ಣಯಗಳು ಹೊರಗೆ ಬರುತ್ತವೆ ಮತ್ತು ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ನ ಮೆಂಬರ್ಸ್ ಏನು ಹೇಳ್ತಾರೆ ಅನ್ನೋ ಕುತೂಹಲ ಇದೆ.